Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಇನ್ಕಮ್ ಟ್ಯಾಕ್ಸ್ ಫಿಫ್ತ್ ಸೆಮಿಸ್ಟರ್ ಒಳಗೆ ಬರುವ ಇನ್ಕಮ್ ಟ್ಯಾಕ್ಸ್ ಚಾಪ್ಟರ್ 3 ಇನ್ಕಮ್ ಫ್ರಮ್ ಸ್ಯಾಲರಿದಾಗ 5 ಮಾರ್ಕ್ಸಿನ ಪ್ರಾಬ್ಲಮ್ ಸೆಕೆಂಡ್ ಮೆಥಡ್ ನೋಡೋಣಂತ. ಇದು ಫಾರ್ಮೆಟ್ ಆಫ್ ರೆಂಟ್ ಫ್ರೀ ಅಕಾಮಡೇಷನ್. ಲಾಸ್ಟ್ ವಿಡಿಯೋದಾಗ ನಾವು ಹೌಸ್ ರೆಂಟ್ ಅಲವೆನ್ಸಸ್ ವಿಡಿಯೋ ಡಿಸ್ಕಸ್ ಮಾಡಿವಿ. ಇವಾಗ ರೆಂಟ್ ಫ್ರೀ ಅಕಾಮಡೇಷನ್ದು ಪ್ರಾಬ್ಲಮ್ಸ್ ನೋಡೋಣಂತ. ಅದಕ್ಕಿಂತ ಮುಂಚೆ ಫಸ್ಟ್ ಫಾರ್ಮೆಟ್ ನೋಡೋಣಂತ. ಫಾರ್ಮೆಟ್ ಪರ್ಟಿಕ್ಯುಲರ್ ರುಪೀಸ್ ಎರಡ ಕಾಲಮ್ ಬರುತ್ತೆ. ಇಲ್ಲಿ ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಹಚ್ಚಿಕೊಂಡು ಫಸ್ಟ್ ಪಾಪ್ಯುಲೇಷನ್ ಮೇಲೆ ನಾವು ಇಲ್ಲಿ ಪ್ರಾಬ್ಲಮ್ನ ಬಿಡಿಸ್ತೀವಿ. 7.5% ಅಂದ್ರೆ 10 lakhs ಮತ್ತು 10 lakhsಗಿಂತ ಬಿಲೋ ಏನಾರು ಪಾಪ್ಯುಲೇಷನ್ ಇತ್ತಂದ್ರೆ ಒಂದು ಸಿಟಿ ಕೊಟ್ಟಿರ್ತಾರೆ. ಆ ಸಿಟಿದಾಗ 10 lakhs ಇಲ್ಲ ಅದಕ್ಕಿಂತ ಕಮ್ಮಿ ಏನಾರ ಪಾಪ್ಯುಲೇಷನ್ ಇತ್ತಂದ್ರೆ ನಾವು ಸ್ಯಾಲರಿಗೆ 7.5% ತಗೋಬೇಕು. ನೆಕ್ಸ್ಟ್ 10 lakhs ಮತ್ತು 25 lakhs ಪಾಪ್ಯುಲೇಷನ್ ಏನಾರ ಒಂದು ಸಿಟಿ ಒಳಗೆ ಇತ್ತಂದ್ರೆ 10% ಆಫ್ ಸ್ಯಾಲ್ರಿ ನಾವು ಮಾಡ್ಕೋಬೇಕು. ನೆಕ್ಸ್ಟ್ 25 lakhsಗಿಂತ ಹೆಚ್ಚು ಇತ್ತಂದ್ರೆ ಪಾಪ್ಯುಲೇಷನ್ ನಾವು ಅದನ್ನ 15% ಆಫ್ ದಿ ಸ್ಯಾಲ್ರಿ ಮಾಡ್ಕೋಬೇಕು. ಇವನ್ನೆಲ್ಲ ಪರ್ಸೆಂಟೇಜ್ ನಾವು ಸ್ಯಾಲ್ರಿ ಮೇಲೆ ಕಂಡುಹಿಡ್ಕೋತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಇದಕ್ಕೆ ಪ್ಲಸ್ ಮಾಡಕ್ಕೆ ಕಾಸ್ಟ್ ಆಫ್ ಫರ್ನಿಚರ್ ಅಂತ ಕೊಟ್ಟಿರ್ತಾರ ಅದನ್ನ ತಗೋಬೇಕು. 10% ಮಾಡ್ಕೋಬೇಕು. ಫರ್ನಿಚರ್ ಕಾಸ್ಟ್ನ 10% ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಇದಕ್ಕೆ ನೆಕ್ಸ್ಟ್ ಪ್ಲಸ್ ಮಾಡ್ಕೋದು ಹೈಯರ್ ಅಂತ ಕೊಟ್ಟಿರ್ತಾರೆ. ಫುಲ್ ಅಮೌಂಟ್ನ ಹಚ್ಬೋದು. ನೆಕ್ಸ್ಟ್ ಲೆಸ್ ರೆಂಟ್ ಪೇಡ್ ಬೈ ಎಂಪ್ಲಾಯಿ ಏನಾರು ಇತ್ತಂದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಇವನ್ನೆಲ್ಲ ಪ್ಲಸ್ ಮಾಡ್ಕೊಂಡು ರೆಂಟ್ ಪೇಡ್ ಬೈ ಎಂಪ್ಲಾಯಿ ಲೆಸ್ ಮಾಡ್ಕೊಂಡ್ರೆ ನಮಗೆ ರೆಂಟ್ ಫ್ರೀ ಅಕಾಮಡೇಷನ್ ಸಿಗುತ್ತೆ. ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ರೆಂಟ್ ಫ್ರೀ ಅಕಾಮಡೇಷನ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ ಅಂತ. ಮಹೇಶ್ ಇಂಡಿಯನ್ ಸಿಟಿಸನ್ಸ್ lives in Bangalore city gives the following information. Calculate the rent free accommodation ಅಂತ ಐತಿ. ಬೆಂಗಳೂರು ಸಿಟಿ ಅಂತ ಹೇಳ್ಯಾರ. ನಮಗೆ ಇಲ್ಲಿ ಪಾಪ್ಯುಲೇಷನ್ ಎಷ್ಟಿರುತ್ತೆ? ಕ್ರೋರ್ಸ್ ಮೇಲೆ ಇರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಏನೈತಿ 25 lakhsಗಿಂತ ಅಬೋವ್ ಪಾಪ್ಯುಲೇಷನ್ ನಮ್ಗೆ ಬೆಂಗಳೂರು ಸಿಟಿದಾಗ ಸಿಗ್ತದೆ. ಸೊ ಅದನ್ನ ಯಾವ ಪರ್ಸೆಂಟೇಜ್ ತಗೋಬೇಕಂದ್ರೆ 15% ಪಾಪ್ಯುಲೇಷನ್ ಇಂಟು 15% ತಗೋಬೇಕು ನಾವು ಸ್ಯಾಲ್ರಿ. ಈಗ ಇವಾಗ ಬೇಸಿಕ್ ಸ್ಯಾಲ್ರಿ 50,000 per month, DA 30,000 per month, retired benefit CCA 25,000 per month, commission 15,000 per month. The house is owned by the company and the rent paid by the employee. ಅದು ಮನಿ ಏನೈತಿ ಕಂಪ್ನಿಗೆ ಸಂಬಂಧಪಟ್ಟಿದ್ದೈತಿ ಮತ್ತು ರೆಂಟ್ ಅನ್ನ ಏನೈತಿ ಎಂಪ್ಲಾಯಿ ಪೇ ಮಾಡ್ತಾನೆ. ಎಷ್ಟೇ 12,000 per month. ಫರ್ನಿಶ್ಡ್ ಹೌಸ್ ಕಾಸ್ಟ್ ಆಫ್ ಫರ್ನಿಚರ್ ಇಸ್ 40,000. ಸೊ ಈಗ ಏನೈತಿ 15% ಅಂತ ಗೊತ್ತಾಗ್ತು ಆಫ್ ಸ್ಯಾಲ್ರಿ. ಈಗ ಸ್ಯಾಲ್ರಿದು ಹೆಂಗೆ ಸ್ಯಾಲ್ರಿ ಕಂಡು ಹಿಡ್ಕೋಕ ಒಂದು ಫಾರ್ಮುಲಾ ಐತಿ. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಪ್ಲಸ್ CCA ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್ ಮತ್ತು ಬೇರೆ ಯಾವುದರ ಮತ್ತು ನಮಗೆ ಬೇರೆ ಯಾವುದರ ಅಲವೆನ್ಸಸ್ ಕೊಟ್ಟರು ಹಚ್ಕೋಬೇಕು. ಇವಾಗ ಬೇಸಿಕ್ ಸ್ಯಾಲ್ರಿ ಏನು ಕೊಟ್ಟಾರ ಅವರು 50,000 per annum. ಬಟ್ ನಮಗೆ ಅದು ಇಯರ್ ಬೇಕು. 50,000 ಇಂಟು 12 ಮಾಡಿದ್ರೆ ನಮಗೆ 6 lakh ಬರುತ್ತೆ. ಮಂತ್ ಕೊಟ್ಟಿದಾಗ ಯಾವಾಗಲೂ ನಾವು ಅದನ್ನ ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ 30,000 per month ಐತಿ DA. ಅದನ್ನ ನಾವು ಇಂಟು 12 ಮಾಡ್ಕೊಂಡ್ರೆ 3,60,000. ನೆಕ್ಸ್ಟ್ CCA 25,000 ಐತಿ. 25,000 ಇಂಟು 12 ಮಾಡ್ಕೊಂಡ್ರೆ 3 lakh ಬರುತ್ತೆ. ನೆಕ್ಸ್ಟ್ ಕಮಿಷನ್ ಏನು ಕೊಟ್ಟರು 15,000 per month ಐತಿ. ಅದನ್ನ ಇಂಟು 12 ಮಾಡಿದ್ರೆ 1 lakh 8. ಈಗ ಇವನ್ನ ಎಲ್ಲಾನು ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಸ್ಯಾಲ್ರಿ ಸಿಗುತ್ತೆ. 6 lakh ಪ್ಲಸ್ 3,60,000 ಪ್ಲಸ್ 3 lakh ಪ್ಲಸ್ 1 lakh 80 ಮಾಡ್ಕೊಂಡ್ರೆ ನಮ್ಗೆ 14,40,000. ಇದು ನಮ್ಮ ಸ್ಯಾಲ್ರಿ. ಈ ಸ್ಯಾಲ್ರಿ ಇದು 15% ಮಾಡ್ಕೋಬೇಕು. 15% ಇಂಟು 14 lakh
40,000 ಮಾಡಿದರೆ ಇಂಟು 15% ಮಾಡ್ಕೊಂಡ್ರೆ ನಮ್ಗೆ 2,16,000 ಬರುತ್ತೆ. ಇಷ್ಟು ಮಾಡಿದರೆ ಸ್ಯಾಲ್ರಿ ಮುಗಿತು. ನೆಕ್ಸ್ಟ್ ಏನೈತಿ, ಹೈಯರ್ ಅಂತ ಏನಾರ ಇತ್ತಂದ್ರೆ ಇಲ್ಕಮ್ ಕಾಸ್ಟ್ ಆಫ್ ಫರ್ನಿಚರ್ ಏನಾರ ಇತ್ತಂದ್ರೆ ಅದನ್ನ ಆಡ್ ಮಾಡ್ಕೋಬೇಕು. ಎಷ್ಟು ಕೊಟ್ಟಾರ ಅವ್ರು, ಕಾಸ್ಟ್ ಆಫ್ ಫರ್ನಿಚರ್ 10% ಮಾಡ್ಕೋಬೇಕು. ಅವ್ರು ಎಷ್ಟು ಹೇಳ್ಯಾರ, 40,000 ಕೊಟ್ಟಾರ. 40,000 10% ನಾವು ಮಾಡ್ಕೋತೀವಿ. $40,000 ಇಂಟು 10%. 10% ಯಾಕಂದ್ರೆ ಫಾರ್ಮೆಟ್ದಾಗ ಐತದ ಮಾಡಿದ್ರೆ ನಮ್ಗೆ 4,000 ಬರುತ್ತೆ ಆನ್ಸರ್. ನೆಕ್ಸ್ಟ್ ಇವನ್ನ ಎರಡು ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಂಡ್ರೆ 2,20,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಲೆಸ್, ಏನಾರ ಎಂಪ್ಲಾಯ್ ಏನಾರ ರೆಂಟ್ ಪೇ ಮಾಡಿದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು. ಎಸ್, ರೆಂಟ್ ಪೇಡ್ ಬೈ ಎಂಪ್ಲಾಯ್, ರೆಂಟ್ ಪೇಡ್ ಬೈ ಎಂಪ್ಲಾಯ್ ಎಷ್ಟೈತಿ, 12,000 ಪರ್ ಮಂತ್ ಐತಿ. ಅದನ್ನ ನಾವು ಇಂಟು 12 ಮಾಡ್ಕೋಬೇಕು. ಮಾಡ್ಕೊಂಡಾಗ 12,000 ಇಂಟು 12 ಮಾಡ್ಕೊಂಡಾಗ 1,44,000. ಈಗ 2,20,000 ಒಳಗ 1,44,000 ಲೆಸ್ ಮಾಡಿದ್ರೆ ನಮಗೆ ಆನ್ಸರ್ 76,000 ಬರುತ್ತೆ. ಇದು ನಮ್ದು ರೆಂಟ್ ಫ್ರೀ ಅಕಾಮಡೇಷನ್ ಆಗುತ್ತೆ. ರೆಂಟ್ ಫ್ರೀ accommodation.